ಜನತೆ ವಾಯ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನ್ಯಾಯವಾದಿಗಳು ಪತ್ರಕರ್ತರು ಬ್ರಹ್ಮಾನಂದ ರೆಡ್ಡಿ ಅವರಿಗೆ ಜನತೆ ವಾಯ್ಸ್ ವೀಕ್ಷಕರ ಪರವಾಗಿ ನಮಸ್ಕಾರಗಳು. ನೇರ ನೇರ ಪ್ರಶ್ನೆಗಳಿಗೆ ನೇರ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲನೇ ಪ್ರಶ್ನೆಯಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮೊಟ್ಟ ಮೊದಲನೇದಾಗಿ ಜನತೆ ವಾಯ್ಸ್ ವೀಕ್ಷಕರಿಗೆ ಮತ್ತು ಜನತೆ ವಾಯ್ಸ್ ಚಾನಲಿನ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ನಮಸ್ಕಾರಗಳು. ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ನನ್ನ ವೈಯಕ್ತಿಕವಾಗಿರತಕ್ಕಂಥ ಅಭಿಪ್ರಾಯವನ್ನು ನಾನು ಹೇಳೋದಾದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಕರ್ನಾಟಕ ರಾಜ್ಯ ಕಂಡಂತಹ ವರ್ಣರಂಜಿತ ವ್ಯಕ್ತಿತ್ವದ ರಾಜಕಾರಣಿ. ಡಾಕ್ಟರ್ ಜಿ ಪರಮೇಶ್ವರ್ ಅಂತಕ್ಕಂತಹ ಏನು ರಾಜಕೀಯವಾಗಿರ್ತಕ್ಕಂಥ ಒಂದು ಮಹೋನ್ನತವಾದ ವ್ಯಕ್ತಿತ್ವವಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರ್ನಾಟಕದ ಜನತೆ ಮತ್ತು ತುಮಕೂರು ಜಿಲ್ಲೆಯ ಜನತೆ ಮತ್ತು ಕಲ್ಪತರು ನಾಡಿನ ಜನರು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಅಜಾತ ಶತ್ರುವೆಂದೇ ಕರೆಯುತ್ತಾರೆ. ಮೃದು ಭಾಷೆ, ಹೆಚ್ಚಿಗೆ ಮಾತನಾಡುವಂಥದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ವಭಾವವಲ್ಲ. ಬಟ್ ಏನಪ್ಪಾ ಅಂದ್ರೆ ಮಾತು ಕಡಿಮೆ, ಕೆಲಸ ಹೆಚ್ಚು. ಜನರ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಚ್ಚುಕಟ್ಟಾಗಿ ಮಾಡಿಕೊಡ್ತಕ್ಕಂಥದ್ರಲ್ಲಿ ಸಿದ್ಧಹಸ್ತರು. ಜನರ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡು, ಜನರ ಯಾತನೆಗಳನ್ನ, ನೋವುಗಳನ್ನ, ದುಗುಡ ದುನುಮಾನಗಳನ್ನ ಅರ್ಥ ಮಾಡಿಕೊಂಡು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗಲಿರುಳು ಜನರ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಜನರ ಸೇವೆಯೇ ಜನಾರ್ದನನ ಸೇವೆ ಅಂತಕ್ಕಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜನರಿಂದ ಜನರಿಗಾಗಿ, ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಅವರು ಪ್ರಾಂಜಲ ಮನಸ್ಸಿನಿಂದ ಸೇವೆಯನ್ನ ಸಲ್ಲಿಸ್ತಾ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನರ ಒಂದು ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಹಾಗೆ ತುಮಕೂರು ಜಿಲ್ಲೆಯ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಕಲ್ಪತರು ನಾಡಿನ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಕರ್ನಾಟಕ ರಾಜ್ಯದ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು 24x7 ಬಡವರು, ಕೆಳ ಮಧ್ಯಮ ವರ್ಗದವರು, ಶೋಷಿತರು, ದಮನಿತರು, ದೀನ ದುರ್ಬಲರು, ಅಶಕ್ತ ಸಮುದಾಯಗಳನ್ನ ಗಮನದಲ್ಲಿಟ್ಟುಕೊಂಡು ಅವರುಗಳ ಸೇವೆಗಳನ್ನ ಸಲ್ಲಿಸ್ತಾ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳಾಗಿ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿದೆ. 24x7 ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಆಪ್ತ ಸಹಾಯಕರುಗಳ ಮೂಲಕ, ಅವರ ಅಂಗರಕ್ಷಕರುಗಳ ಮೂಲಕ, ಅವರ ಕಾರುಗಳ ಚಾಲಕರುಗಳ ಮೂಲಕ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಮತ್ತು ಮಾನ್ಯ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ತುಮಕೂರು ಜಿಲ್ಲೆಯ ಮನೆಗೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಂತಕ್ಕಂತಹ ಒಂದು ಅಭಿಯಾನದೊಂದಿಗೆ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಯ ಜನತೆಯ ಹೃದಯ ಋನ್ಮಾನಗಳಲ್ಲಿ ಅವರು ಅಗ್ರಸ್ಥಾನವನ್ನು ಪಡೆದಿದ್ದಾರೆ. ಜನರ ಸಮಸ್ಯೆಗಳನ್ನ ಮನೆಗಳಿಗೆ ಹುಡುಕಿಕೊಂಡು ಹೋಗಿ ಸೇವೆಯನ್ನ ಸಲ್ಲಿಸ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಜಕ್ಕೂ ಕೂಡ ರಾಜಕೀಯದಲ್ಲಿ ರಾಜಕಾರಣಿಗಳು ಹೇಗಿರಬೇಕು ಅನ್ನುವುದಕ್ಕೆ ಮಾದರಿಯಾಗಿದ್ದಾರೆ. ರಾಜಕಾರಣಿಗಳು ಅಂದರೆ ಜನರು
ಅಪವಾದದ ಸುರಿಮಳೆಯನ್ನ ಸುರಿಸ್ತಾ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎರಡನೇ ಪ್ರಶ್ನೆ, ತುಮಕೂರು ಜಿಲ್ಲೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಡುಗೆ ಏನು? ನೋಡಿ, ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಾವು ಹೇಳಲು ಹೋದರೆ ಆ ತುಮಕೂರು ಜಿಲ್ಲೆಗೆ ಕಲ್ಪತರು ನಾಡಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಕುರಿತೆ ಒಂದು ಪ್ರಬಂಧವನ್ನು ಮಂಡಿಸಬಹುದು. ಮತ್ತು ಬೈಬಲ್ ಕುರಾನ್ಗಳಲ್ಲಿ ಮತ್ತು ರಾಮಾಯಣ ಮಹಾಭಾರತಗಳಲ್ಲಿ ಕೆಲವು ಏನು ದೈವಿಕವಾಗಿರ್ತಕ್ಕಂಥ ಪುರುಷರ ಆ ಪ್ರವಾದಿಗಳ ಬಗ್ಗೆ ಪುಸ್ತಕಗಳ ರೂಪದಲ್ಲಿ ನಾವು ಪುಸ್ತಕಗಳನ್ನು ಪ್ರಕಟಿಸಬಹುದು. ಅಷ್ಟರ ಮಟ್ಟಿಗೆ ತುಮಕೂರು ಜಿಲ್ಲೆಗೆ ಕಲ್ಪತರು ನಾಡಿಗೆ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆಗಳನ್ನು ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮನುಷ್ಯನ ಈ ಮಂಗನಿಂದ ಮಾನವ ಅಂತ ಸೈಂಟಿಫಿಕ್ ಆಗಿ ನಾವೆಲ್ಲ ಮಾತಾಡ್ಕೊಳ್ತೀವಿ. ಆದ್ರೆ ದೈವಿಕವಾಗಿ ಮತ್ತು ಧಾರ್ಮಿಕವಾಗಿ ದೇವರ ಮತ್ತು ಮನುಷ್ಯರ ಸಂಬಂಧದ ಈ ಬೈಬಲ್ ಮತ್ತು ಕುರಾನ್ ಅಂತಕ್ಕಂತಹ ಏನು ದೈವಿಕ ಧರ್ಮ ಗ್ರಂಥಗಳಿದಾವಲ್ಲ, ದೇವರು ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಅಗ್ರಿಮೆಂಟ್ ಮುಖ್ಯಿದೆಯಲ್ಲ, ಬೈಬಲ್ ಮತ್ತು ಕುರಾನ್ ಅಂತಕ್ಕಂಥದ್ದು. ಆ ಬೈಬಲ್ ಕುರಾನಿನ ಧರ್ಮ ಗ್ರಂಥದ ಪ್ರಕಾರ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡ್ತಾನೆ. ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದ್ರಿಂದ ಈ ಸೃಷ್ಟಿಯಾಗಿರ್ತಕ್ಕಂಥ ಎಲ್ಲ ಮನುಷ್ಯರು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥ ದೇವರನ್ನ ಆರಾಧಿಸ್ತಾರೆ, ಪೂಜಿಸ್ತಾರೆ ಅಂತಕ್ಕಂಥ ಸತ್ಯ ನಮಗೆಲ್ಲ ಏನ್ ಗೊತ್ತಿದೆಯಲ್ಲ. ಮನುಷ್ಯ ಸೃಷ್ಟಿಸಿದವುಗಳನ್ನ ನಾವು ಪೂಜಿಸಬಾರ್ದು, ಸೃಷ್ಟಿಕರ್ತನನ್ನ ಪೂಜಿಸ್ಬೇಕು ಅನ್ನುವಂತ ಏನು ಉಲ್ಲೇಖಗಳು ಕುರಾನಿನಲ್ಲಿ ಮತ್ತು ಬೈಬಲಿನಲ್ಲಿ ನಮಗೆ ಗೋಚರಿಸ್ತವಲ್ಲ, ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಮನುಷ್ಯನನ್ನ ದೇವರು ಸೃಷ್ಟಿ ಮಾಡಿದ್ರು, ಭೂಮಿನ ಆಕಾಶನ ದೇವರು ಸೃಷ್ಟಿ ಮಾಡಿದ್ರು. ಆದರೆ ಮಂಗನಿಂದ ಮಾನವ ಅಂತ ಹೇಳಿಕೊಳ್ಳತಕ್ಕಂಥ ಈ ನಾಗರಿಕ ಸಮಾಜದ ಈ ಸೈಂಟಿಫಿಕ್ ಥಿಯರಿಗಳಿದಾವಲ್ಲ, ಈ ಪ್ರಕಾರ ನಾವು ಹೇಳೋದಾದ್ರೆ ನಮ್ಮ ತುಮಕೂರು ಜಿಲ್ಲೆಗೆ ಕಲ್ಪತರು ನಾಡಿಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಎಂತ ಮಾತ್ರವಾದ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿದೆ ನೋಡಿ ಪಾಯಿಂಟ್. ಎಂತ ಅದ್ಭುತವಾದ ಕೊಡುಗೆ. ಮನುಷ್ಯನ ವಿಕಾಸ ಆಗುವಂಥದ್ದು ಯಾವಾಗ? ಮನುಷ್ಯನಿಗೆ ಅಕ್ಷರಗಳನ್ನು ಕಲಿತಾಗ ಮನುಷ್ಯನ ವಿಕಾಸವಾಗುತ್ತದೆ. ಮನುಷ್ಯ ಜ್ಞಾನೋದಯದ ಸಾಗರದಲ್ಲಿ ತೇಲಾಡ್ತಾನೆ ಅಂತಕ್ಕಂತಹ ಉಲ್ಲೇಖಗಳು ಬರೋದಿಲ್ಲ. ಮನುಷ್ಯನಿಗೆ ಶಿಕ್ಷಣ ಸಿಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಎಲ್ಲ ವರ್ಣ ಪ್ರಾಂತ್ಯಗಳಿಗೆ ಸೇರಿದ ಧರ್ಮ ಜಾತಿ ಉಪಜಾತಿಗಳಿಗೆ ಸೇರಿರತಕ್ಕಂಥ ಜನ ಶಿಕ್ಷಣವನ್ನ ಪಡೆಯಲೇಬೇಕು ಅಂತಕ್ಕಂಥ ಒಂದು ಮಹತ್ತರವಾದ ಸಂಕಲ್ಪವನ್ನ ಇಟ್ಟುಕೊಂಡು ತುಮಕೂರು ಜಿಲ್ಲೆಗೆ ತುಮಕೂರು ಯೂನಿವರ್ಸಿಟಿಯನ್ನ ತಂದಿರತಕ್ಕಂಥದ್ದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರು ಎಸ್.ಎಂ. ಕೃಷ್ಣರವರ ಏನು ದಿವಂಗತರಾಗಿರತಕ್ಕಂತಹ ಸನ್ಮಾನ್ಯ ಶ್ರೀಯುತ ಘನ ಗೌರವಾನ್ವಿತ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತ ಎಸ್.ಎಂ. ಕೃಷ್ಣರವರ ಸರ್ಕಾರದಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ತಾರೆ. ಮತ್ತು ನಮ್ಮ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಾರೆ. ತುಮಕೂರು ಯೂನಿವರ್ಸಿಟಿಯನ್ನ ನಮ್ಮ ತುಮಕೂರು ಜಿಲ್ಲೆಗೆ ತರುವುದರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕೊಡುಗೆ ಅನನ್ಯವಾದದ್ದು, ಅಪರಿಮಿತವಾದದ್ದು, ಅನುಕರಣೀಯವಾದದ್ದು. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಗಳಲ್ಲಿ ಮಾತನಾಡೋದಂದ್ರೆ ನಾನು ಸಾವಿರಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ನಾನು 1 to 1 ಮಾತಾಡೋದಕ್ಕೂ ಇಷ್ಟಪಡ್ತೀನಿ, ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಆದ್ರೆ ಏನಪ್ಪಾ ಅಂದ್ರೆ ವಾಸ್ತವದಲ್ಲಿ ಶಿಕ್ಷಣದಿಂದ ಮಾತ್ರ ಮನುಷ್ಯನ ಉದ್ಧಾರ ಸಾಧ್ಯ, ಏಳಿಗೆ ಸಾಧ್ಯ, ಅಭಿವೃದ್ಧಿ ಸಾಧ್ಯ, ಆ, ಸಮಾಜದ ಉದ್ಧಾರ ಸಾಧ್ಯ ಅಂತ ಹೇಳುವಂತ ಒಂದು ಪರಿಕಲ್ಪನೆ ಏನಿದೆಯಲ್ಲ ನಮ್ಮಲ್ಲಿ ಪ್ರಜ್ಞಾವಂತ ಸಮುದಾಯದಲ್ಲಿ, ಶಿಕ್ಷಣ ಬೇಕು ಮನುಷ್ಯನಿಗೆ. ಅಂತ ಶಿಕ್ಷಣಕ್ಕೆ ಅತ್ಯುನ್ನತವಾದ ಆದ್ಯತೆಯನ್ನು ಕೊಟ್ಟು ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಶಿಕ್ಷಣ ತಜ್ಞರಾಗಿ ತುಮಕೂರು ಜಿಲ್ಲೆಗೆ ತುಮಕೂರು ಯೂನಿವರ್ಸಿಟಿಯನ್ನು ತಂದಿದ್ದಾರೆ. ಮತ್ತು ಆಲ್ಮೋಸ್ಟ್ ಆಲ್ KSRTC ನೂತನ ಬಸ್ ನಿಲ್ದಾಣ ಇರಬಹುದು, ತುಮಕೂರಿನ ಸ್ಟೇಡಿಯಂ ಇರಬಹುದು, ಮತ್ತು ಸಾವಿರ ಹಾಸಿಗೆಗಳ ಆಸ್ಪತ್ರೆ ಇರ್ಬೋದು, ಕ್ಯಾನ್ಸರ್ ಆಸ್ಪತ್ರೆಗಳಿರ್ಬೋದು, ಮತ್ತೆ ವಿಶೇಷವಾಗಿ ಪೊಲೀಸರ ತರಬೇತಿ ಕೇಂದ್ರಗಳಿರ್ಬೋದು, ಪೊಲೀಸರ ವಸತಿ ಗೃಹಗಳಿರ್ಬೋದು, ಮತ್ತೆ ಹೀಗೆ ಹೇಳ್ತಾ ಹೋದ್ರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದೇ ಅದು ಒಂದು ಅಪಾರವಾದ ಕೊಡುಗೆಗಳಿವೆ. ಸಾವಿರಾರು ಕೋಟಿಗಳ ಅಭಿವೃದ್ಧಿ ಕಾರ್ಯವನ್ನ ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕ. 100%. ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕೆಂಬುದು ತುಮಕೂರಿನ ಜನರ ಆಗ್ರಹ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ತುಮಕೂರು ಜಿಲ್ಲೆ ಅನ್ನುವಂಥದ್ದು ಕಲ್ಪತರು ನಾಡು ಅಂತ ಕರೆಸಿಕೊಂಡಂತ ಒಂದು ಜಿಲ್ಲೆ. ಕಲ್ಪವೃಕ್ಷ, ಕಾಮಧೇನುವಿಗೆ ಹೋಲುತ್ತಕ್ಕಂತಹ ಏನು ಅಮೃತ ಪುತ್ರರೆಲ್ಲ ಸೇರಿ ಡಾಕ್ಟರ್ ಜಿ ಪರಮೇಶ್ವರ್ ಸನ್ಮಾನ್ಯ ಶ್ರೀಯುತ ಘನ ಗೌರವಾನ್ವಿತ ಗೃಹ ಸಚಿವರು ಇವ್ರನ್ನ ಮುಖ್ಯಮಂತ್ರಿಯನ್ನಾಗಿ ನೋಡಲೇಬೇಕು ಅಂತಕ್ಕಂತಹ ಒಂದು ತವಕದಿಂದ ತುಮಕೂರು ಜಿಲ್ಲೆ, ಕಲ್ಪತರು ನಾಡು ಈ ರೀತಿಯ ಆಗ್ರಹವನ್ನ ಇಟ್ಟುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯುತ್ತಮವಾಗಿರತಕ್ಕಂಥ ಒಂದು ರಾಜಕೀಯ ಮತ್ತು ಸಾರ್ವತ್ರಿಕವಾಗಿರುತ್ತೆ ಇಚ್ಛಾಶಕ್ತಿ. ಯಾವುದೇ ಒಂದು ಜಿಲ್ಲೆಗೆ, ಆ ಜಿಲ್ಲೆಯಿಂದ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆದ್ರೆ ಆ ಜಿಲ್ಲೆಗೆ ಅಭಿವೃದ್ಧಿಯ ಒಂದು ಶಿಖರದ ಎತ್ತರಕ್ಕೆ ಒಂದು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ, ಏಳಿಗೆಯನ್ನ ಮಾಡ್ತಕ್ಕಂಥ, ಉದ್ಧಾರವನ್ನ ಮಾಡ್ತಕ್ಕಂಥ ಶಕ್ತಿ ಯಾವ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿರ್ತಾರಲ್ಲ ಆ ಜಿಲ್ಲೆಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ ಅದು ರಾಜಕೀಯವಾಗಿ. ಈಗ ನೋಡಿ, ಶಿವಮೊಗ್ಗದಿಂದ BS ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿದ್ರು, ಸನ್ಮಾನ್ಯ ಶ್ರೀಯುತರು. ಶಿವಮೊಗ್ಗ ಜಿಲ್ಲೆಯನ್ನ ಯಡಿಯೂರಪ್ಪರವರು ಭಾರಿ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅಂತಂದು ಆ ಭಾಗದ ಜನ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇವಾಗ ಉದಾಹರಣೆಗೆ ಹಾಲಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತ ಘನ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಇವಾಗ ಹಾಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಸಾವಿರಾರು ಕೋಟಿ ಅನುದಾನವನ್ನ ಇವತ್ತು ಮೈಸೂರು ಜಿಲ್ಲೆಗೆ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯರವರು ಕೊಡ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಹಾಗೆ ನಮ್ಮ ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದ್ರೆ, ಅಧಿಕಾರದ ಗದ್ದುಗೆಯನ್ನು ಹಿಡಿದ್ರೆ ಅದು ತುಮಕೂರು ಜಿಲ್ಲೆಯ ಕಲ್ಪತರು ನಾಡಿನ ಸರ್ವಾಂಗೀಣವಾಗಿರ್ತಕ್ಕಂಥ, ಸರ್ವತೋಮುಖವಾಗಿರ್ತಕ್ಕಂಥ, ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ. ಆ ದೃಷ್ಟಿಯಿಂದ, ಆ ದೃಷ್ಟಿಕೋನದಲ್ಲಿ ತುಮಕೂರು ಜಿಲ್ಲೆಯ ಜನರು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಅಂತಕ್ಕಂತಹ ಆಗ್ರಹವನ್ನ ಇಟ್ಟುಕೊಂಡು ಅವರು ಡೈರೆಕ್ಟ್ ಆರ್ ಇಂಡೈರೆಕ್ಟ್, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನು ಆ ಜನರು ಒಂದು ಆಗ್ರಹವನ್ನು ಇಟ್ಟುಕೊಂಡಿದ್ರಲ್ಲ, ನಿಜಕ್ಕೂ ಕೂಡ ಆ ಆಗ್ರಹದಲ್ಲಿ ಒಂದು ತೂಕ ಇದೆ, ಒಂದು ಸತ್ಯ ಇದೆ, ಒಂದು ಶಕ್ತಿ ಇದೆ. ಹಾಗಾಗಿ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ತಾವಿಲ್ಲಿ ಗಮನಿಸಿ ಪ್ರಶ್ನೆಯನ್ನ ಕೇಳಿದ್ದೀರಿ. ಆ ತುಮಕೂರು ಜಿಲ್ಲೆಯ ಮತ್ತು ಕಲ್ಪತರು ನಾಡಿನ ಜನತೆಯ ಆ ಕನಸು ನನಸಾಗಬೇಕೆಂದರೆ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರ್ನಾಟಕ ರಾಜ್ಯದ ಘನ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುವಂತೆ ದೊಡ್ಡ ಮಟ್ಟದಲ್ಲಿ ಚಳುವಳಿಗಳನ್ನ, ಆಂದೋಲನಗಳನ್ನ ಮಾಡುವ ಮೂಲಕ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನಾಗಿ ಮಾಡಲೇಬೇಕು ಅಂತಕ್ಕಂತಹ ಜನತೆಯ ಆಗ್ರಹ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ
ಉನ್ನತವಾದ ಆಲೋಚನೆ, ಮಹೋನ್ನತವಾಗಿರ್ತಕ್ಕಂಥ ಚಿಂತನೆ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬಾ ಧನ್ಯವಾದಗಳು. ನೇರ ನೇರ ಪ್ರಶ್ನೆಗಳಿಗೆ ನೇರ ನೇರ ಉತ್ತರ ಕೊಟ್ಟಂತಹ ನಮ್ಮ ನ್ಯಾಯವಾದಿ ಹಾಗೂ ಪತ್ರಕರ್ತ ಬ್ರಹ್ಮಾನಂದ ರೆಡ್ಡಿ ಅವರಿಗೆ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಜನತೆ ವಾಯ್ಸ್ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ತಮಗೂ ಮತ್ತು ಜನತೆ ವಾಯ್ಸ್ ಚಾನಲಿನ ವೀಕ್ಷಕರಿಗೂ ಕೂಡ ಅನಂತ ಅನಂತ ನಮನಗಳು ಸ್ವಾಮಿ.